ಯಾವಾಗ ಬೆಳಿಗ್ಗೆ ಬಂದ್ರಾ? ಬೆಳಗ್ಗೆ 6 ಗಂಟೆಗೆ ಅವನಲ್ಲಿ. ಹೌದಾ? ಯಾವ್ದು 4 ಜೊತೆ ನಿಮ್ಮದು? 4 ಜೊತೆ ಯಾವುದು? ಈಗ ಆ ಜೊತೆ ಇದು ಅದು. ಹೌದಾ? ಇವು ರೇಟ್ ಎಷ್ಟು ಸರ್? ಇವು 2.90 ಹೇಳ್ತಾ ಇದ್ದೀವಿ. 2.90. ಅದು ಅದು 1.45 ಹೇಳ್ತಾ ಇದ್ದೀವಿ. 1.45. ಇವು 1.90 ಹೇಳ್ತಾ ಇದ್ದೀವಿ. 1.90. ಇವು ಅವು 1.15 ಹೇಳ್ತಾ ಇದ್ದೀವಿ. 1.15 ಅಲ್ವಾ? ಯಾವುದು ಹಲ್ಲು ಬಂದಿಲ್ಲ ಅಂತ ಕಾಣುತ್ತೆ. ಈ ವರ್ಷನೇ ಎಲ್ಲ ಮಾಡಲ್ಲ ಇವು. ಹೌದಾ? ತಮಿಳ್ನಾಡಲ್ಲಿ ಹಾಕಿದ್ದೆ ನಾನು. ಇದಾ? ಸಣ್ಣ ಕರಿನಲ್ಲಿ, ಕುಡಿಯೋ ಕರಿನಲ್ಲಿ ಹಾಕಿದ್ದೆ. ಈಗ ಕರೆಕ್ಟಾಗಿ 14-15 ತಿಂಗಳ ಥರ. ಹೌದಾ? ಓಹೋ ಇನ್ನೂ ಹಲ್ಲು ಬಂದಿಲ್ಲ. ಮುಂದಿನ ವರ್ಷ ಈ ಜಾತ್ರೆಗೂ ಅಲ್ಲ. ಓಹೋ ಸರಿ ಸರಿ ಮುಂದಿನ ವರ್ಷ ಈ ಜಾತ್ರೆಗೆ ಸರಿ 4 ಜೊತೆ. ಮನೆ ಮುಂದೆ ಒಂದು ಜೊತೆ ಇದ್ದಾವೆ. ಮನೆ ಮುಂದೆ ಒಂದು ಜೊತೆ ಇದ್ದಾವೆ. ತುಂಬ ಇನ್ನೂ ಚೆನ್ನಾಗಿದ್ದಾವೆ. ಹೌದಾ? ಇರ್ಲಿ ಇಟ್ಕೋಬಿಡಿ ಅಲ್ವಾ? ಇರ್ಲಿ ಇಟ್ಕೋಬಿಡಿ. ಅದ್ಯಾರೋ ಗೊತ್ತಾಗಲಿಲ್ಲ. ಅದು ಶಿವಣ್ಣ ಅಂತ. ಅಲ್ಲಿದಾರಲ್ವಾ? ಹಾಂ, ಅಲ್ಲಿದೆ. ಸರ್ ನಿಮ್ಮ ಹೆಸರು? ಲಕ್ಷ್ಮೀಕಾಂತ್ ಅಂತ ಹೇಳಿ. ಲಕ್ಷ್ಮೀಕಾಂತ್ ಅಂತನಾ? ಊರು ಸರ್ ಕೊಟ್ಗೆರೆ ಹತ್ರ ಸಿದ್ರಬೆಟ್ಟನಾ? ಪಕ್ಕ ಬೆಣ್ಣೋಣೆ. ಹೌದಾ? ಮನೆ ಮುಂದೆ ಯಾವತ್ತು ಇರ್ತಾವಲ್ಲ? ಮನೆ ಮುಂದೆ ಪ್ರತಿದಿನ 2 ಜೊತೆ 4 ಜೊತೆ ಇದ್ದೇ ಇರ್ತವೆ. ಹಳ್ಳಿ ಕಾರ್ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಭಾರಿ ಇದ್ ಮಾಡ್ತಾ ಇದೀವಿ. ಹೌದಲ್ಲ? ಹಂಗಾಗಿ ಯುವಕರು ಎಲ್ಲ ದನ ತಗೊಳಕ್ ಇಷ್ಟಪಡ್ತಾ ಇವ್ರು. ಈಗ ಇತ್ತೀಚೆಗೆ ಅರಿವು ಮೂಡ್ತಾ ಇದೆಯಲ್ವಾ? ಅರಿವು ಮೂಡ್ತಾ ಐತೆ. ಅದ್ರಲ್ಲಿ ಏನಾಗ್ತಾ ಐತೆ ಸರ್ ಅಂದ್ರೆ, ಒಂದು ತಪ್ಪಾಗ್ತಾ ಐತೆ. ಏನು? ಈಗ ಕೊಮ್ ಮಾಡೋರು, ನಮ್ ಸಂತೆ ಕಡೋರು, ನಮ್ ಸ್ನೇಹಿತರು ಬೇಜನ್ ಜನ ಇದಾರೆ. ಮಾಡ್ತಾ ಇರೋ ಕೆಲಸ ನಮಗ್ ಸೊರೋಗ್ತಿಲ್ಲ. ಇವಾಗ ನಾವು ದಾರ ಹೊಡೆದಿದ್ದೀವಿ, ಆ ದಾರ ಆ ಟೈಪ್ ಹೊಡಿತಾರೆ. ನೋಡ್ಕೊಂಡೆ ನಾವು ಹೊಡಿತಾ ಇದ್ದೀವಿ. ಅದ್ರಲ್ಲಿ ಏನಾಗುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಅದನ್ನ ಹಂಗೆ ದಾರ ಹೊಡೆದ್ಬಿಟ್ಟು ಕೊಟ್ಬಿಡ್ತಾರೆ. ಅದು ನಮ್ಮಂತ ಧೈರ್ಯ ಇರೋರಾದ್ರೆ ತಗೊಂಡು ಮಾಡ್ತೀವಿ. ಧೈರ್ಯ ಇಲ್ದಾರೆ ಏನ್ ಮಾಡ್ಬಿಡ್ತಾರೆ, ಅಯ್ಯಪ್ಪ ನನ್ ಮನೆ ಹಾಳಾಗೋಯ್ತು ಅಂದ್ಬಿಟ್ಟು ಅಳ್ಕೊಳ್ಳೆ ಮಾರಾಕ್ ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಅದನ್ನ ಜಾಗೃತವಾಗಿ ಮಾಡ್ಕೊಂಡು ದನಗಳು ಹಂತವಾಗಿ ಮುಂದೆ ಬರ್ತಾರೆ. ಮುಂದೆ ಬರುತ್ತೆ ಅಲ್ವಾ? ನಮ್ಗೆ ಉದ್ದೇಶ ಏನಪ್ಪಾ ಅಂದ್ರೆ ಹಳ್ಳಿ ಕಾರ್ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು, ಒಂದು ಅರಿವು ಮೂಡಬೇಕು ಅಲ್ವಾ? ಹಿಂಗೆ ಆದ್ರೆ ನಮ್ಮ ಇನ್ನೊಂದು ಕೆಲವಾರು ವರ್ಷದಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕಾಗುತ್ತೆ ಅಲ್ವಾ? ಈಗ ನೀವು ಮನೆ ಮುಂದೆ ನೀವು ಒಂದ್ ಜೊತೆ ನೀವು ಹಸು ಇಟ್ಕೊಳ್ಳಿ, ಒಂದ್ ಕರು ಹೋರಿ ಇಟ್ಕೊಳ್ಳಿ, ಜನ ನೋಡಕ್ ಬರ್ತಾರೆ. ನೀವು ₹1 ಕೋಟಿ ಕಾರು ರೂಪಾಯಿ ಕೊಟ್ಟು ಜನ ಬರಲ್ಲ, ನೋಡಕ್ ಬರಲ್ಲ ಅಲ್ವಾ? ಫೋನ್ ನಂಬರ್ ಇದೆಯಾ? ಇದೆ ಸರ್, ಕೊಡಿ. 8147 088 708. ನಿಮ್ಮ ಹೆಸರು? ಲಕ್ಷ್ಮೀಕಾಂತ್. ಸಿದ್ರಬೆಟ್ಟ ಹತ್ರ ಹಾಕ್ತೀನಿ. ಹಾಕಿ. ನಿಮ್ದು? ನಮ್ದು ಇನ್ನ ಅಲ್ಲಿ ನಮ್ಮ ದನ ಅಲ್ಲಿ ಬನ್ನಿ ದನ ತಗೊಂಡ. ಊರು ಯಾವುದು? ಸೋಲೂರು. ತಾಲೂಕು? ಮಾಗಡಿ. ಅಲ್ಲಿಂದ ಬಂದ್ರ? ಮಾಗಡಿ ಯಾವಾಗ? ಯುಗಾದಿ ಹಬ್ಬದ ದಿನ ಅಲ್ವಾ? ಯುಗಾದಿ ಹಬ್ಬದ ದಿನನೇ ಸೇರ್ತದೆ. ಆಯ್ತು. ಅದು ದೊಡ್ಡ ಜಾತ್ರೆ ಬಿಡಿ, ಅದು ದೊಡ್ಡ ಜಾತ್ರೆ. ಆಗ್ಲಿ ಯಜಮಾನ್ರೆ, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಇದೆಲ್ಲ ಆದ್ಮೇಲೆ ತಿರ್ಗಾ 3-4 ತಗೊಂಡೋಗಿ. ಇಲ್ಲ ಸರ್, ನಾನು ಊಟ ಇರೋ ಬಿಡ್ಕೊಳಲ್ಲ. ಪ್ರತಿ 120 ಸಿಂಗಲ್ ಊಟ ಮಾಡ್ತೀನಿ. ಚೆನ್ನಾಗಿದಾವೆ. ಜನ ಬರ್ತಾರೆ ಇವತ್ತಿಂದ ಬರ್ತವೆ. ವ್ಯಾಪಾರ ಆಗುತ್ತೆ ನೋಡಿ, ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಒಳ್ಳೇದಾಗಲಪ್ಪ. ಗೌಡ್ರ ನಿಮ್ಮವ? ಬೆಲೆ ಏನು ಕಟ್ಟಿದ್ದೀರಾ ಸರ್? ಆಯ್ತು. ಬನ್ನಿ ಯಜಮಾನ್ರೆ. ಏನು ಬೆಲೆ ಕಟ್ಟಿದ್ದೀರಾ? 2,90,000. ಹಲ್ಲು 4 ಹಳ್ಳಿ ಕಾರ್ ತಳಿ ಅಲ್ವಾ? ಅಲ್ಲೋ ಜೊತೆಯ ಅವು ಎಷ್ಟು? 148. ಇವು ಎಷ್ಟು? 290. 290. ಚೆನ್ನಾಗಿದೆ ಸರ್. ಹೌದಲ್ವಾ? ಯಾವಾಗ ಬಂದ್ರಿ ಸರ್? ನೆನ್ನೆ ಬಂದ್ರ? ಊರು ಸರ್? ಹೊಸಳ್ಳಿನಾ? ತಾಲೂಕು? ತುಮಕೂರು ತಾಲೂಕು. ಹತ್ರ ಆಗುತ್ತೆ. ಚೆನ್ನಾಗಿದೆ. ಫೈನ್. ವ್ಯಾಪಾರ ಆಗುತ್ತೆ ನೋಡಿ, ವ್ಯಾಪಾರ ಆಗುತ್ತೆ. ಹೌದಲ್ವಾ? ತುಂಬ ಚೆನ್ನಾಗಿದೆ ರೀ.
ಅಂದರೆ ಮಾತುಕತೆಗೆ ಬಂದಾಗ ನಿಮ್ಗೆ ಅವ್ರಿಗೂ ರೇಟ್ ಗಿಟ್ಟಿಲ್ಲ. ಅದೇ 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 ಅದೇ. ಆಮೇಲೆ ಯಾವುದೇ ಒಂದು ಎತ್ತುಗಳಾಗಲಿ ಅವ್ರಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಋಣ ಇರಬೇಕು. ದುಡ್ಡು ಬಿಡಿ, ದುಡ್ಡು ಸೆಕೆಂಡರಿ. ದುಡ್ಡು ಅದು ಲಾಭ ಆಗ್ಬೋದು, ನಷ್ಟ ಆಗ್ಬೋದು, ಬೇರೆ ಆಗಿರ್ಬೋದು ಅಲ್ವಾ. ಅವ್ರ ಮನೆಗೆ ಹೋಗ್ಬೇಕು ಅಂದರೆ ಒಂದು ಋಣ ಇರಬೇಕು. ಈಗ ಒಂದು ಗಂಡಾಗಲಿ ಹೆಣ್ಣಾಗಲಿ ತರಬೇಕು ಅಂದರೆ ಋಣ ಇದ್ದರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ ಅಲ್ವಾ. ಹಂಗಾಗಿ ಹೌದಲ್ಲ. ಸರಿ ಸರಿ ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಎಲ್ಲ 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 ಮಾರಾಟ ಆದಮೇಲೆ ಇನ್ನು ತೊಗೊಂಡೋಗಿ ಅಲ್ವಾ. ನಮ್ಮದು ಇಂಡಿಯನ್ ಹಳ್ಳಿ ಕಾರ್ ಅಂಥೇಳಿ. ಆ ಫೋನ್ ನಂಬರ್ ಇದೆಯಾ? ಕೊಡಿ. 9164 99 8171. ನಿಮ್ಮ ಹೆಸರು? ಶಿವಣ್ಣ ಅಂತ. ಹಾಕ್ತೀನಿ. ಆಯ್ತು ಹಾಕ್ತೀನಿ ಬಿಡಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಆಯ್ತು, ಒಳ್ಳೇದಾಗಲಿ ಸರ್. ಯಾವ ಯಜಮಾನ್ರು? ನಮ್ಮದು ಕೈವಾರ ಹತ್ರ ಬ್ಯಾಲಹಳ್ಳಿ. ಯಾವ ತಾಲೂಕು, ಯಾವ ಜಿಲ್ಲೆ? ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ. ಓಹೋ, ಅಲ್ಲಿಂದ ಬಂದ್ರ? ರಾತ್ರಿ ಬಂದ್ರೆ ಬೆಳಿಗ್ಗೆ ಬಂದ್ರ? ಇವಾಗ ಬಂದೆ. ಈಗ ಬಂದಿದ್ದೀರಾ? ಸರಿ ಸರಿ. ನಾಷ್ಟ ಮಾಡಿ, ತಿಂಡಿ ಮಾಡಿ, ಇಲ್ಲ ಅಂದ್ರೆ ಮಠಕ್ಕೆ ಹೋಗಿ ಊಟ ಮಾಡಿ ಅಲ್ವಾ. ಮಠ ಇದೆ, ಊಟ ಮಾಡಿ. ಯಜಮಾನ್ರೆ, ಏನ್ ಬೆಲೆ ಕಟ್ಟಿದೆ ಎರಡಕ್ಕೂ? ಇವೆರಡು ಸೇರಿ 73. ಹಸು ಕರುನಾ? 73,000. ಅದು ಅಲ್ಲಿ ಬಂದಿದೆಯಾ? ಹೌದಾ? ಎಷ್ಟನೇ ಸೋಲು ಇದು? ಮೂರನೇ ಸೋಲ. ಒಂದು ಹಸು ಎಷ್ಟು ಸೋಲು ಕೊಡ್ಬೋದು ಸರ್ ನಿಮ್ಮ ಪ್ರಕಾರ? ಅಲ್ವ? ಅಂದರೆ ನೀವು ಒಬ್ಬರೇ ಸಾಕಿದ್ರೆ ಅಲ್ವ? ನಿಮ್ಮ ಮನೆಗೆ ಒಬ್ಬರೇ ಸಾಕಿದ್ರೆ, ಮನೆಗಿದ್ರೆ ಅಲ್ವಾ? ಸರಿ ಸರಿ. ಬೆಳಗ್ಗೆ ಬಂದ್ರಾ? ಹೌದಾ? ನಾವು ಮನೆಗೆ ಬಂದಿದ್ದು ಕಾಣಲಿಲ್ಲ. ನೀವು ನಿನ್ನೆ ಬಂದ್ರಾ? ಸಂಜೆ ಬಂದ್ರಾ? ಜೊತೆಲೇ ಬಂದ್ರಾ? ಶುರುವಾಗುತ್ತೆ ಬಿಡಿ, ಇವತ್ತಿಂದ ಜಾತ್ರೆಗಳು ಶುರುವಾಗ್ತವೆ. ಈಗ ಬರಕ್ಕೆ ಹೊರಗಡೆಯಿಂದೆಲ್ಲ ಜನ ಬರ್ತಾರೆ. ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗ್ಲಪ್ಪ. ಇಂಡಿಯನ್ ಹಳ್ಳಿ ಕಾರ್. ಹೊಡೀರಿ. ಕಮ್ಮಿ ಅಂದರೆ 1.5 ಲಕ್ಷ ರೂಪಾಯಿ ಕೊಟ್ಟೆ. ಯಜಮಾನ್ರ, ಚೆನ್ನಾಗಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ? 75. ಓರಿಗಳ? ಹಸುಗಳ? ಓಹೋ, ಓರಿ ಕಂಡ ಕಾಣ್ತಾವ್ರಿ. ಇನ್ನೂ ಹಲ್ಲಾಗಿಲ್ಲ. ಹೌದಾ? ಇದು 40. ಇದು ಹಸುನೇನಾ? ಹೌದಾ? ಹಾಂ. ಯಾವ ಯಜಮಾನ್ರೆ? ಕೊಲಾಳ, ಕೊಟಗೆರೆ ತಾಲೂಕಾ? ಇಲ್ಲೇ ಹತ್ರ ಆಗುತ್ತಲ್ವಾ? 25 ಕಿಲೋಮೀಟರ್. ಎಷ್ಟು ಜನ ಇವತ್ತಿಂದ ಬರ್ತಾರಲ್ವಾ? ಇವತ್ತಿಂದ ಎಳೆದು ಬಿಡ್ತಾರಲ್ವಾ? ಹಾಂ, ಅದೇ. ಬೆಲೆ ಏನು ಬೆಲೆ ಕಟ್ಟಿರ ಸರ್? 1,20,000. ಇನ್ನೂ ಹಲ್ಲಾಗಿಲ್ವಾ? ಹಂಗೆ ಮಾಡಿಲ್ವಾ? ಇವು ಯಾರು ನಿಮ್ಮವ್ಯಾ? ಹಾಂ. ಇವು ರೇಟು? 1,75. ಬೆಳಗ್ಗೆ ಬಂದ್ರ, ನೆನೆ ಬಂದ್ರ?
ನೆನ್ನೆ ಬಂದ್ರ ನಾವೆಲ್ಲ ಬಂದಿಲ್ಲ ವಿಡಿಯೋ ಮಾಡ್ಕೊಂಡು ಹೋದು ನಾವು ನೆನ್ನೆ. ಮಧ್ಯಾಹ್ನ ಬಂದಿದ್ವಲ್ಲ ಬೆಳಗ್ಗೆ ನಾವು ಬಂದ್ವಿ ಮಧ್ಯಾಹ್ನ ಹೌದಾ ಅಲ್ಲ ನಂಬರ್ ಕೊಡಕ್ಕೆ ನಾನು ಮಾಡ್ಕೊತೀನಿ. ನಮ್ಮ ತುಮಕೂರೇ. ಅದೇ ಅಣ್ಣ ಅಲ್ಲಿ ತಪ್ಪವ್ರಲ್ಲ ಅವತ್ತು ಹೋಯ್ತಾ ಇತ್ತಲ್ಲ ಅವ್ರನ್ನ ಕೇಳ್ದ